ಮೂರನೇ ಹಂತದ ಶುದ್ಧೀಕರಣಕ್ಕೆ ಆಗ್ರಹಿಸಿ ಚಿಕ್ಕಬಳ್ಳಾಪುರ ಬಂದ್ ಸಂಪೂರ್ಣ ಯಶಸ್ವಿ. ಚಿಕ್ಕಬಳ್ಳಾಪುರದ ಕೆರೆಗಳಿಗೆ ಬೆಂಗಳೂರಿನ ಹೆಬ್ಬಾಳ, ನಾಗವಾರ ಕೆರೆಗಳಿಂದ ಹರಿದು ಬರುತ್ತಿರುವ ಎಚ್ಎನ್ ವ್ಯಾಲಿ ನೀರನ್ನು ಮೂರನೇ ಹಂತದ ಶುದ್ಧೀಕರಣಕ್ಕೆ ಒಳಪಡಿಸಬೇಕೆಂದು ಆಗ್ರಹಿಸಿ ಭಾನುವಾರ ನಗರದಲ್ಲಿ ಸ್ವಯಂ ಪ್ರೇರಿತ ಬಂದ್ ಆಚರಿಸಲಾಯಿತು. ರಾಜ್ಯ ಬಜೆಟ್ನಲ್ಲಿ ಎಚ್ಎನ್ ವ್ಯಾಲಿ ನೀರಿನ ಮೂರನೇ ಹಂತದ ಶುದ್ಧೀಕರಣ ಕುರಿತು ಯಾವುದೇ ನಿರ್ಧಾರ ಕೈಗೊಳ್ಳದ ಹಿನ್ನೆಲೆಯಲ್ಲಿ ಶಾಶ್ವತ ನೀರಾವರಿ ಹೋರಾಟ ಸಮಿತಿ, ಕನ್ನಡ ಪರ ಸಂಘಟನೆಗಳು ಹಾಗೂ ವಿವಿಧ ಪರ ಕನ್ನಡ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸಿದವು. ಬೆಳಗ್ಗೆಯಿಂದಲೇ ಚಿಕ್ಕಬಳ್ಳಾಪುರ ನಗರದ ಅಂಗಡಿ ಮುಂಗಟ್ಟುಗಳ ಮಾಲೀಕರು ಬಂದ್ಗೆ ಬೆಂಬಲ ಸೂಚಿಸಿ ತಮ್ಮ ವ್ಯಾಪಾರ ವಹಿವಾಟುಗಳನ್ನು ಸ್ಥಗಿತಗೊಳಿಸಿದರು. ಇನ್ನು ವಾಹನ ಸಂಚಾರ ಎಂದಿನಂತೆ ಮುಂದುವರೆದಿದ್ದು, ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸರು ಸೂಕ್ತ ಬಂದೋಬಸ್ತ್ ಏರ್ಪಡಿಸಿದ್ದರು. ಇದೇ ವೇಳೆ ಚಿಕ್ಕಬಳ್ಳಾಪುರ ಜೀವ ಜಲ ಜಾಗೃತಿ ವೇದಿಕೆ ನೇತೃತ್ವದಲ್ಲಿ ನಗರದಲ್ಲಿ ಮೆರವಣಿಗೆ ನಡೆಯಿತು. ಎಚ್ಎನ್ ವ್ಯಾಲಿ ನೀರನ್ನು ಮೂರನೇ ಹಂತದ ಶುದ್ಧೀಕರಣಕ್ಕೆ ಒಳಪಡಿಸಬೇಕೆಂದು ಘೋಷಣೆಗಳನ್ನು ಕೂಗಿದರು. ಇನ್ನು ಈ ವೇಳೆ ಮಾತನಾಡಿದ ಬಿಜೆಪಿ ಮುಖಂಡ ಸಂದೀಪ್ ರೆಡ್ಡಿರವರು, ಶುದ್ಧ ನೀರು ಒದಗಿಸುವಲ್ಲಿ ಸರ್ಕಾರ ಮುಂದಾಗಿರುವ ಧೋರಣೆಯನ್ನು ಖಂಡಿಸಿ ತಕ್ಷಣವೇ ಎಚ್ಎನ್ ವ್ಯಾಲಿ ನೀರನ್ನು ಮೂರನೇ ಹಂತದ ಶುದ್ಧೀಕರಣಕ್ಕೆ ಒಳಪಡಿಸಬೇಕೆಂದು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಮೊದಲನೇ ಹಂತ ಏನಿದೆ, ಈ ಹೋರಾಟದ ಮೊದಲನೇ ಹಂತ ಯಶಸ್ಸಿನ ಕಡೆ ನಡೀತಾ ಇದೆ. ಈ ಮುಖಾಂತರ ನಾವು ಸರ್ಕಾರದಲ್ಲಿ ಕಳಕಳಿಯ ಮನವಿ ಏನಂತಂದರೆ, ಇದು ಯಾರ ವಿರುದ್ಧ ಇದು ಹೋರಾಟ ಅಲ್ಲ, ನಮ್ಮ ಹಕ್ಕಿಗಾಗಿ ಹೋರಾಟ. ದಯವಿಟ್ಟು ಚಿಕ್ಕಬಳ್ಳಾಪುರದ ಜನತೆ ಸಹ ಈ ಭಾರತದ ಜನತೆಗೆ ಏನೇನು ಹಕ್ಕಿದೆಯೋ ಆ ರೀತಿ ನನ್ನ ಚಿಕ್ಕಬಳ್ಳಾಪುರ ಜನತೆಗೂ ಹಕ್ಕಿದೆ. ದಯವಿಟ್ಟು ನಮಗೆ ನೀರನ್ನು ಕೊಡಿ ಅಂತ ಕೈ ಮುಗಿದು ಕೇಳ್ಕೊತಾ ಇದ್ದೀವಿ. ಇಡೀ ಚಿಕ್ಕಬಳ್ಳಾಪುರ ಜನತೆ ನಮ್ಮ ಸ್ವಾಭಿಮಾನವನ್ನು ನಿಮ್ಮ ಕಾಲಡಿ ಇಟ್ಟು ಕೇಳ್ಕೊತಾ ಇದ್ವಿ. ನಮಗೆ ಶುದ್ಧವಾದ ನೀರನ್ನು ಕೊಡಿ. ನಾವು ಬೇರೆಯವ್ರ ರೀತಿ ಮನುಷ್ಯರೇ, ನಾವು ಟ್ಯಾಕ್ಸ್ ಕಟ್ತಾ ಇದ್ದೀವಿ. ನಾವು ಈಗ ಏನು ಭಾರತ ದೇಶದಲ್ಲಿ ನಾವು ಎಲ್ಲರೂ ಏನು ಕರ್ತವ್ಯ ನಿರ್ವಹಿಸಬೇಕು ಅದೇ ರೀತಿ ನನ್ನ ಚಿಕ್ಕಬಳ್ಳಾಪುರ ಜನ ಸಹ ನಿರ್ವಹಿಸ್ತಿದ್ದಾರೆ. ದಯವಿಟ್ಟು ನಮಗೆ ಶುದ್ಧವಾದ ನೀರನ್ನು ಕೊಡಿ ಅಂತ ಈ ಮುಖಾಂತರ ಕಳಕಳಿಯಾಗಿ ಕೇಳ್ಕೊತಾ ಇದ್ದೀವಿ. ಥ್ಯಾಂಕ್ ಯು ಸರ್. ಈಗೇನಂತಂದರೆ ಇನ್ನು 9:30 ಸ್ವಲ್ಪ ಗ್ಯಾಸ್ ಬೇಕಾಗಿದೆ. ಅಲ್ಲಿ ಶಿಫ್ಟ್ ಕಟ್ಟಿದ್ದಾರೆ. ಒಂದು 10 ಕಾಲಿಗೆ ಆಲ್ಮೋಸ್ಟ್ ವಿಶ್ವಣ್ಣ ಬರ್ತಾನೆ. 99% ಬಂದು ಟೌನ್ ಹಾಲ್ವರೆಗೂ ಮಾತ್ರ ಹೋಗ್ತಾರೆ. ತುಂಬ ದೂರ ಎಲ್ಲ ಒಂದು ಅರ್ಧ ಗಂಟೆ. ಮತ್ತು ಪ್ರತಿ ದಾನ ಅದು ಇದು ಏನು ಮಾಡಬಾರ್ದು. ಪ್ಲಕಾರ್ಡ್ಸ್ ಇಟ್ಕೊಂಡಿರ್ತಾರೆ. ಆ ಪ್ಲಕಾರ್ಡ್ಸ್ ನೋಡಿದ್ದಾರೆ. ಕೆಲವನ್ನೆಲ್ಲ ಬೇಡ ಅಂದಿದ್ದಾರೆ. ಇಮಿಡಿಯೇಟಾಗಿ ಅಲ್ಲಿ ಹೋಗಿ ನಮ್ಮ ಒಂದೆರಡು 3-4 ಜನ ಮಾತ್ರ ಭಾಷಣ ಎಲ್ಲ ಒಂದು 10 ನಿಮಿಷ. 99% 12:30 1 ಗಂಟೆ ಒಳಗಡೆ 12 ಗಂಟೆಗೆ ಮಾಡಬೇಕು. ಕನ್ಫ್ಯೂಷನ್ಸ್ ಬೇಡ ಅಂತ 1 ಗಂಟೆ ಅಂತ ಹೇಳ್ತಾರೆ. ಅದಾದಮೇಲೆ ಯಾರು ಎಲ್ಲರೂ ನೋಡಿರಿ, ಈಗಲೂ ಅಷ್ಟೇ ಎಲ್ಲರಿಗೂ ಡಿಸ್ಪೋಸ್ ಆಗಬೇಕು. 9 ಮುಖ 10 ಗಂಟೆ ಇನ್ನು ನಾವು ಗೌರವ ಐ ನೋ ಸರ್. ಬೆಳಗ್ಗೆಯಿಂದನೂ ಕರೆಕ್ಟಾಗಿ ಗೈಡೆನ್ಸ್ ಇತ್ತು, ಏನೂ ತೊಂದರೆ ಆಗಿಲ್ಲ. ನಂಗೆ ಅರ್ಥ ಆಗುತ್ತೆ ನಿಮ್ಮ ಪ್ರೆಷರ್ಸು. ನೀವು ಇಷ್ಟೆಲ್ಲ ಮಾಬ್ನ ಕಂಟ್ರೋಲ್ ಮಾಡ್ಬೇಕಾದ್ರೆ ನೀವು ಯಾವ ರೀತಿ ಮಾಡ್ಕೊಬೇಕು ಅನ್ನೋದು ಗೊತ್ತಿದೆ. ನಮಗೇನು ಹಾರ್ಡ್ ಫೀಲಿಂಗ್ಸ್ ಇಲ್ಲ. ಇಲ್ಲ, ಏನಿಲ್ಲ. ಈ ಸಿಚುವೇಶನ್ನ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ ಅಡ್ವಾಂಟೇಜ್ ತಗೋಬಾರ್ದು. ನಮಗೆ ಹಿಂದಿನ ಇನ್ಸಿಡೆಂಟ್ಸ್ ಎಲ್ಲ ನಿಮ್ಗೆ ಗೊತ್ತಿದೆ. ಆ್ಯಕ್ಚುಲಿ ಪ್ರತಿಭಟನಾಕಾರದ್ದು ಉದ್ದೇಶ ಅದೇ ಇರಲ್ಲ. ಆದರೆ ಯಾವುದೋ ಒಂದು ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ ನಡುವೆ ಸೇರ್ಕೊತಾರೆ, ಅವ್ರೇನೋ ಮಾಡ್ತಾರೆ. ಅದು ಹೋರಾಟಗಾರರಿಗೆ ಕೆಟ್ಟ ಹೆಸರು. ಈ ಹಿಂದೆ ಬೆಂಗಳೂರಲ್ಲಿ ಹೋರಾಟಗಳು ನಾವು ನೋಡಿದ್ದೇವೆ. ನಾವು ಭಾಳ ಹತ್ತಿರ
ತಪ್ಪಲೇನಿಲ್ಲ. ಒಂದು ಜಾಗೃತಿ ಮೂಡಿಸುವಂತಹ ಈ ಒಂದು ಬೈಕಲ್ಲಿ ನಾವು ಒಂದಷ್ಟು ಜನ ಹೊರಟಾಗ ಸ್ವಯಂ ಪ್ರೇರಿತವಾಗಿ ಇನ್ನೊಂದಷ್ಟು ಯುವಕರೆಲ್ಲ ಬಂದು ಸೇರ್ಕೊಂಡಿದ್ದಾರೆ. ನಿಜಕ್ಕೂ ಖುಷಿ ಕೊಡ್ತು. ಈ ಒಂದು ಏನು ನಾವು ಪ್ರೋಗ್ರಾಮ್ ಏನು ಅರೇಂಜ್ಮೆಂಟ್ ಮಾಡ್ಕೊಂಡಿರಲಿಲ್ಲ, ಬೈಕಲ್ಲಿ ರ್ಯಾಲಿ ಮಾಡಬೇಕು ಅನ್ನೋದು ಏನು ಇರಲಿಲ್ಲ. ನಮ್ಮ ಪಾಡಿಗೆ ನಾವು ಒಂದು ರೌಂಡ್ ಹಾಕ್ಕೊಂಬರೋಣ ಏನಿದೆ ವ್ಯವಸ್ಥೆ ಅಂತ ನೋಡಬೇಕು ಅಂತ ಹೊರಟಾಗ ಸುಮಾರು ಜನ ಯುವಕರು ಒಬ್ಬರನ್ನು ನೋಡಿ ಈ ರೀತಿ ಬಂದು ಸೇರ್ಕೊಂಡಿದ್ದಾರೆ. ನಿಜಕ್ಕೂ ಖುಷಿ ಕೊಡ್ತು. ಅದೇ ರೀತಿ 9:30ವರೆಗೆ ಶಿಡ್ಲಘಟ್ಟ ಸರ್ಕಲ್ನಿಂದ ಪ್ರಾರಂಭ ಮಾಡಿ ಟೌನ್ ಹಾಲ್ವರೆಗೂ ಮೌನವಾಗಿ ಶಾಂತಿಯುತವಾಗಿ ಒಂದು ಪಾದಾಚಾರಿ ಮಾರ್ಗದಲ್ಲಿ ಹೋಗಿ ಅಂದರೆ ಪಾದಯಾತ್ರೆ ಮಾಡಿ ಒಂದು ಸಂದೇಶವನ್ನು ಕೊಡಬೇಕು. ಸಾವಿರಾರು ಸಂಖ್ಯೆಯಲ್ಲಿ ಜನಗಳು ಸೇರುವಂಥ ನಿರೀಕ್ಷೆ ಇದೆ. ಯಲಹಂಕದ ಜನಪ್ರಿಯ ಶಾಸಕರಾದ ವಿಶ್ವನಾಥಣ್ಣ ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತೀನಿ, ಜನಗಳ ಪರವಾಗಿ ನಾನು ನಿಂತ್ಕೊಳ್ತೀನಿ ಅಂತ ಹೇಳಿದ್ದಾರೆ. ಕೆಲಸಗಳು ಒತ್ತಡ ಇದ್ದರೂ ಸಹ ಬರೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅವರು ಸಹ. ಅದೇ ರೀತಿ ಚಿಕ್ಕಬಳ್ಳಾಪುರ ಎಲ್ಲ ಸಂಘಟನೆಗಳವರು ನಮ್ಮ ಜೊತೆ ನಿಂತ್ಕೊಂಡು ಕೈ ಜೋಡಿಸಿ ಒಂದು ನಿಸ್ವಾರ್ಥ ಕೆಲಸ ಮಾಡ್ತಾ ಇದ್ದೀರಾ. ನಾವೆಲ್ಲರೂ ನಿಮ್ಮ ಜೊತೆ ಇದ್ದೀವಿ ಅಂತ ಹೇಳಿ ಈ ಒಂದು ಸಂಘಟನೆಯಲ್ಲಿ ಚಿಕ್ಕಬಳ್ಳಾಪುರ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಸೆಂಟ್ರಲ್ ಬಂದ್ಬಿಡಿ ನೀವು